ಬಂದಿದ್ದಾರೆ ರಿಯಾನ್ ಅಂಡ್ ರಿಷಾ. ಶಾಲೆಯ ಧರ್ಮಗಳು ನಾನು ತುಂಬ ಮಾಡ್ತೀನಿ. ನಾನು ಧರ್ಮಗಳು ಶಾಲೆಯ ಧರ್ಮದ ಬಡ್ಡಿ ಮಕ್ಕಳು ಶಾಲೆ ನಾಲ್ಕು ನೋಡಲ್ಲ ಅನ್ಕೋತಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಬಡ್ಡಿ ಮಕ್ಕಳು ಸೈಡ್ ಎ. ಕೇಳಿಸದ? ಹಲೋ ಚೆಕ್ 1 2 3 1 2 4 1 2 4. ಹಲೋ ಚೆಕ್ 1 2 3 ರೆಡಿ. ಆಲ್ ದ ಬೆಸ್ಟ್. ತಮ್ಮ ಹೆಂಡತಿಯರ ಕಾಟದಿಂದ ಮುಕ್ತಿ ಪಡೆಯಲು ಹಾಗೂ ಫ್ಯಾಮಿಲಿ ಡ್ಯೂಟೀಸ್ನಿಂದ ಎಸ್ಕೇಪ್ ಆಗಲು, ಇದಕ್ಕಿಂತ ಹೆಚ್ಚಾಗಿ ಹೊಸದಾಗಿ ಅಪಾಯಿಂಟ್ ಆಗಿರುವ ಟೀಚರ್ನಿಂದ ಪಾಠ ಕಲಿಯಲು ಇವೆರಡು ಬಡ್ಡಿ ಮಕ್ಕಳು ಈ ಈವ್ನಿಂಗ್ ಕ್ಲಾಸ್ಗೆ ಎನ್ರೋಲ್ ಆಗಿದ್ದಾರೆ. ಈ ಬಡ್ಡಿ ಮಕ್ಕಳ ಜೊತೆ ಕ್ಲಾಸಿನಲ್ಲಿ ಒಬ್ಬ ಡಬ್ಬ ಅಟೆಂಡರ್. ಇವರೆಲ್ಲರೂ ಸೇರಿಕೊಂಡು ಮಾಡುವ ಕರ್ಮಕಾಂಡಗಳ ಬಡ್ಡಿ ಮಕ್ಕಳ ಸೈಡ್ ಎ ಕತೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಏನು ಬಡ್ಡಿ ಮಕ್ಕಳ ತುಂಬಾ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾರೋ ಹಾಗಿದೆ. ಏನು ವಿಷಯ? ಏನು ಕೇಳ್ತೀವೋ ಮಾರ, ಮೊದಲೇ ನಮ್ಮ ಹೆಂಡ್ತಿ ಮನ್ಯಾಗ ಬಾಂಡೆ ತಿಕ್ಕಸಿ ಅರ್ಬಿ ಒಗಸಿ ಅವು ಮಕ್ಕಳು ಮುಕ್ಕಳಿ ತೊಳಿ ಅಂತ ಹೇಳಿ ಸಾಕು ಮಾಡಿಟ್ಟ. ಅದಕ್ಕೆ ಇಲ್ಲಿ ಬಂದು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋನು, ಹೊಸ ಟೀಚರ್ ಏನೋ ಬರ್ತಾರೆ, ಸ್ವಲ್ಪ ಏನಾರ ಕಲಿತು ಹೋಗೋಣಂತ. ಹೌದು ಮಾರ್ರೆ, ನಮ್ದು ಇದ ತ್ರಾಸ. ಏನು ಹೇಳಲಿ ನಿನಗೆ, ಅವನವನು ಆಫೀಸ್ನಾಗ ದುಡ್ದು ಬರ್ತೀವ, ಮನೆಗೆ ಬಂದ್ಕೊಳ್ಳಿ ಹುಡುಗರಿಗೆ ಊಟ ಮಾಡಿಸು, ಅವ್ರಿಗೆ ಸ್ನಾನ ಮಾಡಿಸು, ಅವ್ರಿಗೆ ಓದಿಸು ಅಂತೇಳಿ ಅವ್ರಿಗೆ ಓದಿಸಿ ಅವನು ನಾ ಏನು ಕಲ್ತೀನಿ ಅದ ನೆನಪರಿ ನಾನು. ಅಲ್ಲಿ ಹೋಮಗ್ನ ಮತ್ತು ನಮ್ಮ ಹೆಂಡ್ತಿದ್ರೆ ನಿಮ್ದೆಲ್ಲ ಫುಲ್ ಎಲ್ಲೆಲ್ಲಿದ್ರೆ ಫೋಟೋ ಎಲ್ಲ ಹಾಕಿ ಇನ್ಸ್ಟಾಗ್ರಾಮ್ನಾಗ ಫುಲ್ ಗಿಚ್ ಫೋಟೋ ತೋರಿಸಿ ನಮಗೆ ಬೈತಾಳ ಎಲ್ಲೂ ಹೋಗಲ್ಲಂತ. ನನಗೆ ಹೇಳಿಲ್ಲ, ಆಕಿ ಫೋಟೋಶಾಪ್ ಕಲ್ತಾಳಪ್ಪ. ಅಲ್ಲಿ ಫೋಟೋ ಮಾಡಿ ಅಲ್ಲಿ ಹಾಕ್ತಿರ್ತಾಳೆ. ನೀನು ಏನು ಹೇಳಿ ನಮ್ಮ ಮನೆ ತ್ರಾಸ ಹೋಗ್ಲಿ ಬಿಡ. ಹೋಗ್ತು ನಮ್ಗಿಂತ ದೊಡ್ಡದೇ ಆತಲ್ಲೋ ನಿಮ್ಮ ತೂತ್. ಏನಂಗಂದ್ರ ನಿಮ್ಮ ಮನೆ ದೋಸೆ. ದೋಸೆ ಏನಪ್ಪ ದೋಸ್ತ, ಯಾರೋ ಚಲೋ ಟೀಚರ್ ಬರ್ತಾರ, ಹಂಗೆ ಖತರ್ನಾಕ್ ಅದಾರ, ಹಿಂಗೆ ಖತರ್ನಾಕ್ ಅದಾರ ಅಂತ ಏನೇನೋ ಬಿಲ್ಡಪ್ ಕೊಟ್ಟು ಯಾರು ಬರವಲ್ರ. ಎಲ್ಲಿದ್ದಾರೆ? ಅವ್ರಿಗೇನು ಮಾಡಕ್ ಕೆಲಸ ಇಲ್ವಾ? ಕ್ಲಾಸ್ ಮೇಲೆ ಹೊಡೆದ ಬರ್ತಾರೆ, ಸ್ವಲ್ಪ ತಡ್ಕೊಳ್ಳಿ. ಆ ಟೀಚರ್ ಹೆಂಗೆ ಅದಾರು, ಏನು ಕಲಿಸ್ತಾರೋ ನೋಡ್ಬೇಕ. ಕಾಯ್ಬೇಕು ಅವ್ರಿಗೆ ಟೀಚರ್ ಏನು ಬರ್ತಾರೆ. ಅಲ್ಲಿ ನೋಡು ಟೀಚರ್ ಬರ್ತಾರ ಅವರು. देखो रे बाले दिल ಯಾವ ಕಡೆ ನೋಡಿದರು ಹುಡುಗರು ಹಿಡ್ಯಾಕಿಂಗ್ ಮಾಡ್ತಾರೋ, ನಾನು ಅಂದ್ರೆ ಹಿಡ್ಯಾಕಿಂಗ್ ಮಾಡ್ತಾರೋ. ಸ್ಟೂಡೆಂಟ್ಸ್ ಎಲ್ಲ ತುಂಬ ಎಕ್ಸೈಟ್ಮೆಂಟಿಂದ ಈವ್ನಿಂಗ್ ಕ್ಲಾಸಿಗೆ ಬಂದಂಗಿದೆ. ವಂಡರ್ಫುಲ್. ನೀವೇನಿದು ಸೈಕಲ್ ಅವತ್ತು ಸನ್ಗ್ಲಾಸ್ ಹಾಕೋ ಕೂತಿದ್ದೀರಲ್ಲ? ಓ, ನೀವು ಇಟ್ಟೋಕೊಂಡು ಮಿಂಚಾಕತ್ತೇನು ಮತ್ತು ನಮ್ಮ ಕಣ್ಣಿಗೆ ತೂತ್ ಬೀಳಬಾರ್ದು. ಮಿಕ್ಸ್ಚರ್ ಆಫ್ ಬ್ಯೂಟಿ ಆ್ಯಂಡ್ ಇಂಟೆಲಿಜೆನ್ಸ್. ನೀವೊಂದು ಸ್ವಲ್ಪ ಈ ಬುಕ್ನ ಇಟ್ಕೊಂತೀರಾ? ಹಾಂ ಶ್ಯೂರ್. ಇದೇನಿದು ಕ್ಲಾಸಿಗೆ ಚಡ್ಡಿ ಹಾಕೊಂಡು ಬಂದಿದ್ದೀರಲ್ಲ? ಓ ಅದಾ? ಮೇಡಮ್ ನೀವೇನು ಮುಖ ನೋಡ್ಕೊಂಡು ಪಾಠ ಮಾಡ್ತೀರೋ ಇಲ್ವೋ? ಲೇ ಹಂಗಂದ್ರೆ ಏನೋ ಅರ್ಥ ಅಲ್ಲ ಚಡ್ಡಿ ಬಗ್ಗೆ ಕೇಳಿದ್ರಲ್ಲ ಅದಕ್ಕೆ ಕೇಳಿದೆ. ಲೇ ಮಿಸ್ಟರ್ ಅಟೆಂಡರ್, ಡರ್ಟಿ ಮೈಂಡೆಡ್ ಫೆಲೋ, ಪ್ಲೀಸ್ ಗೋ ಬ್ಯಾಕ್ ಯುವರ್ ಪೊಸಿಷನ್. ಅರ್ಥ ಆಯ್ತು ಬಿಡಿ. ಕ್ಲಾಸ್ ಶುರು ಆಗೋಕ್ಕೆ ಮುಂಚೆ ವೆರಿ ಕ್ವಿಕ್ ಆಗಿ ಒಂದು ಇಂಟ್ರೊಡಕ್ಷನ್ ಮಾಡ್ಕೊಂಬಿಡೋಣ.
ನೀವು ಏನು ಮಾಡ್ಕೊಂಡಿದ್ದೀರಾ? ಬಿಸ್ನೆಸ್. ವೆರಿ ನೈಸ್. ಯಾವ ಬಿಸ್ನೆಸ್? ನನ್ ಆಫ್ ಯುವರ್ ಬಿಸ್ನೆಸ್. ಬಡ್ಡಿ ಮಗಂದು PJ. ನೀವೇನು ಮಾಡ್ಕೊಂಡಿದ್ದೀರಾ? ಮೇಡಮ್ ಈ ಬಿಸ್ನೆಸ್ ತಲೆನೋ ಬೇಡ ಬೇಡ ಅಂಥೇಳಿ ನಾನು ಜಾಬ್ ಮಾಡ್ಕೊಂಡಿನಿ ರೀ. ವಂಡರ್ಫುಲ್. ಯಾವ ಜಾಬು? ಪಂಜಾಬು. ಬಡ್ಡಿ ಮಗ ಹಾಕೊಂಡು ಹೊಡಿನ. ಲೋ 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 ನನ್ನ ಮಕ್ಕಳ ಇದ PJ ಗೀಜೆ ಎಲ್ಲ ಬಿಟ್ಟು ಸರಿಯಾಗಿ ಉತ್ತರ ಕೊಡ್ರು. ಈ ಬಡ್ಡಿ ಮಕ್ಳಿಗೆ ನಮ್ಮ ಟೀಚರ್ ಅಮ್ಮ ಪಾಠ ಹೇಳ್ಕೊಟ್ಟಂಗೆ. ಏನಿಲ್ಲ ಅಮ್ಮಿಕೊಂಡು ಸ್ವಲ್ಪ ಕೂತ್ಕೊಳ್ಳಿ ಅಂದೆ. ಹಾಂ ಓಕೆ ಸ್ಟೂಡೆಂಟ್ಸ್, ಇವಾಗ ಕ್ಲಾಸ್ ಶುರು ಮಾಡೋಣ. ಮೇಡಮ್ ಹೇಳಿ. ಏನ್ರಿ ಇದು ಇಲ್ಲೊಂದು ಸ್ವಲ್ಪ ಗಡ್ಡ ಮಿಷಿ ಬಂದಂಗದ. ಓ ಅದ ಮೊನ್ನೆ ಸ್ಪ್ರಿಂಗ್ ಬ್ರೇಕ್ ಇತ್ತಲ್ಲ, ಮೌಂಟ್ ಬುಟ್ಗೆ ಹೋಗಿದ್ದೆ. ಮೌಂಟ್ ಬುಟ್ನಲ್ಲಿ ಸ್ಪ್ರಿಂಗ್ ವಾಟರ್ ಕುಡಿದ್ಬಿಟ್ಟು ಸ್ವಲ್ಪ ಹಾರ್ಮೋನ್ಸ್ ಏರುಪೇರು ಆಗೋಗ್ಬಿಟ್ಟು ಸ್ವಲ್ಪ ಗಡ್ಡ ಮೀಸೆ ಚಿಗುರ್ಕೊಂಡ್ಬಿಟ್ಟಿದೆ ಅಷ್ಟೇ. ಅಲ್ರಿ ಮೇಡಮ್, ಆದ್ರೆ ಗಡ್ಡ ಮಿಸಿ ಸೇರಿ ನಿಮ್ಮ ವಾಯ್ಸು ಗಂಡಸ್ ಗತಿ ಆಗಿದಲ್ಲ ಯಾಕೆ? ಅದೇ ಮೊನ್ನೆ ಸ್ಪ್ರಿಂಗ್ ಬ್ರೇಕ್. ಸ್ಪ್ರಿಂಗ್ ವಾಟರ್ ಕುಡಿದು ಆಗಿರ್ಬೇಕು ಬಿಡು ಮಗನ, ಚೇಂಜ್ ಆಗ್ತದೆ. ಓಕೆ ಓಕೆ. ವಂಡರ್ಫುಲ್. ಈಗಲಾದ್ರೂ ಸ್ಟಾರ್ಟ್ ಮಾಡ್ಕೊಳ್ಳ. ಕನ್ನಡ ಅಕ್ಷರ. ನಿಮ್ಗೆ ಬುಕ್ ಬಿದ್ದದ್ ನೋಡ್ರಿ. ಓ ತುಂಬಾ ಥ್ಯಾಂಕ್ ಯು. ಅಟ್ಟಚಿ ಈ ಪ್ರೀತಿಯು ಬರುವ ಮುಂಚೆ ಯಾರಿಗೂ ಹೇಳಲ್ಲ, ಈ ಪ್ರೀತಿಯ ಆರಂಭಕ್ಕೆ ಕಾರಣ ಬೇಕಿಲ್ಲ. ಲಾ 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 ಲಾ. ಲೋ 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 ಏನೇನೋ ಕಲಿಬೇಕು ಅದು ಇದು ಅಂತ ಬಂದು ಟೀಚರ್ಗೆ ಕಾಣ್ ಹಾಕ್ತಾ ಇದೆಯಾ? Okay, ಸರಿ. ಬಡ್ಡಿ ಮಗನೇ. ಈಗಲಾದ್ರೂ ಪಾಠ ಶುರು ಮಾಡ. ಕನ್ನಡ ವರ್ಣ ಮೇಡಮ್ ಯಾವಾಗ ಟೀಚರ್ಸ್ ಸ್ಟೂಡೆಂಟ್ಸಿಗೆ ಕ್ವಶನ್ ಕೇಳ್ತಾರೆ ಮೇಡಮ್, ಒಂದೆರಡು ಡೌಟ್ ಕೇಳೋದೇನ್ರಿ? ವಾ ವಾ ವಾ. ಕನ್ನಡದ ಮಕ್ಕಳಿಗೆ ಪ್ರಶ್ನೆ ಕೇಳುವಷ್ಟು ಬುದ್ಧಿ ಬಂತು ಅಂದ್ರೆ ಪೋರ್ಟ್ಲೆಂಡ್ ಕನ್ನಡ ಕೂಟಕ್ಕೆ ಬಂದಿದ್ದು ಸಾರ್ಥಕವಾಯಿತು. ಏನ್ ನೀವು ಕ್ವಶನು? ಮೇಡಮ್, ಶುಗರ್ ಅನ್ನೋ ಒಂದು ಶಬ್ದ ಯೂಸ್ ಮಾಡಿ ಒಂದು ಸೆಂಟೆನ್ಸ್ ಹೇಳ್ರಿ. ವೆರಿ ಸಿಂಪಲ್. ನಾನು ಆವಾಗಲೇ ಸಮೋಸ ಜೊತೆ ಟೀ ಕುಡ್ದೆ. ಇದ್ರಾಗ ಶುಗರ್ ಎಲ್ಲಿದೆ? ಟೀಗೆ ಶುಗರು ನಿಮ್ಮ ಅಪ್ಪ ಹಾಕೋದಂಗ ಬಡ್ಡಿ ಮಗನೆ. ಮೇಡಮ್ ಅವೆಲ್ಲ ಬೇಡ. ಈಗ ಹೇಳ್ರಿ, World War II ಯಾಕಾತ್ರಿ? World War I ಅಲ್ಲಿ ಹಿಟ್ಲರ್ ಇದ್ದಲ್ಲ, ಚೆನ್ನಾಗಿ ಊಟ ಮಾಡ್ಬಿಟ್ಟು ಊಸ್ಬಿಟ್ಬಿಟ್ಟ. ಅದನ್ನ ಕುಡ್ಬಿಟ್ಟು ಗ್ಯಾಸ್ ಅಟ್ಯಾಕ್ ಅನ್ಕೊಂಡು World War II ಶುರು ಮಾಡ್ಬಿಟ್ರು. ಲೇ ಬಡ್ಡಿ ಮಗನೆ, ಕ್ಲಾಸಿಗೆ ಬಂದಿರೋದು ಪಾಠ ಕೇಳೋಕ್ಕೆ, ಪಾಠ ಮಾಡಕ್ ಬಿಡ್ರ? ಏ ಹೋಲಿ ಸುಮ್ಮನೆ ಮೇಡಮ್. ಮೇಡಮ್ ನೀವು ಹೇಳ್ಕೊಡ್ರಿ ಮೇಡಮ್, ನೀವು ಹೇಳ್ಕೊಡ್ರಿ. ಇವ್ರ ಪ್ರಶ್ನೆ ಕೇಳಿ ತುಂಬಾನು ಸೆಕೆ ಆಗ್ತಾ ಇದೆ. ಈ ಸೆಕೆಗೆ ಫ್ಯಾನ್ ಹಾಕೋರು ಯಾರು ಇಲ್ವೇ? ಯಾಕಿಲ್ಲ ಮೇಡಮ್, ಒಂದ್ ನಿಮಿಷ. ವಾ ವಾ ವಾ. KGF 2 ಹೆಲಿಕಾಪ್ಟರ್. ಆದ್ರೆ ಯಾಕೆ ನಿಂತೋಯ್ತು? ಮೇಡಮ್ ನಿಮ್ಗೋಸ್ಕರ ಅಂತ KGF ಹೆಲಿಕಾಪ್ಟರ್ನ ಎಂಟ್ರೆನ್ಸ್ ವರ್ಗೂ ತರಿಸಿದೀನಿ. ಆದ್ರೆ ಏನಾಯ್ತು? ಬಾಗ್ಲು ಒಳಗಡೆ ನುಗ್ಗಲ್ಲ ಅಂದ್ಬಿಟ್ಟು ವಾಪಸ್ ಕಳಿಸ್ಬಿಟ್ಟೆ. ಛೇ 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 ಡಬ್ಬಾ ಟೇಟರ್, ನೆಕ್ಸ್ಟ್ ಟೈಮ್ ಒಳಗಡೆ ತಳ್ಸು. ಫಸ್ಟ್ ಹಿಂದಕ್ಕೆ ಹೋಗಿ ನಿಂತ್ಕೋ. ಮೇಡಮ್, ಮೊನ್ನೆ ನಮ್ಮ ಪ್ರಿನ್ಸಿಪಲ್ ಅವ್ರ ಜೊತೆಗೆ ನಿಮ್ದು ಇಂಟರ್ವ್ಯೂ ಆತಂತಲ್ರಿ, ಏನಾಯ್ತು ಹೇಳ್ರಿ ಮೇಡಮ್? ಛೇ ಅದೆಲ್ಲ ಈಗ ಯಾಕೆ ಅಂತ. ನಿಮ್ಮ ನಡ್ಬರ್ಕ್ ಏನೈತೆ ಹೇಳ್ರಿ ಮೇಡಮ್. ಇನ್ನೇನು ನಾನು ಪ್ರಿನ್ಸಿಪಲ್ ಆಫೀಸ್ಗೆ ಹೋದ್ನ, ಅವಾಗ ಅವರು ರೀ ಯಾರ್ಯಾವುದು ಅವಾಗಲಿಂದ ನೋಡ್ತಾನೆ ಕಿಸಿತಾ ಇದ್ದೀರಲ್ಲ, ಇಲ್ಲ ನಾವು ತಮಾಷೆ ಮಾಡ್ತಾ ಇದ್ದೀವ, ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದಿಲ್ಲ, ಸ್ವಲ್ಪ ನಿಂತ್ಕೊಳ್ರಿ. ನೀವೇ ವೈಟ್ ಶರ್ಟ್ ಕೈ ಕಟ್ಟಿದ್ದೀರಲ್ಲ, ನಿಂತ್ಕೊಳ್ಳಿ ಹಂಗಂತ ಹೇಳಿದ್ರು. ಮೇಡಮ್ ನಿಮ್ಮ ಜೊತೆ ಇನ್ನ ಎಷ್ಟೊಂದೆಲ್ಲ ಕಲಿಯೋದೈತ್ರಿ. ಹಿಂಗೆಲ್ಲ ಬೈಯೋದು ಮಾಡೋದು ಕೂಡೆಲ್ಲ ಪ್ರಾಜೆಕ್ಟ್ ಎಲ್ಲ ಮಾಡ್ಬೇಕು ಅನಿಸ್ತೈತೆ ನೋಡ್ರಿ ಮೇಡಮ್. ಏನು ಮಾಡೋದ್ರಿ? ಆದರೆ ಏನಾಯಿತು? ಆದ್ರೆ ನಮ್ಗೆ ಈಗ ಸ್ಕಿಟ್ಟಿಗೆ ಕೊಟ್ಟು ಟೈಮ್ ಮುಗಿದೋಗ್ಬಿಟ್ಟಿದ್ರಿ ಮೇಡಮ್. ಚೇತನೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ ಆಯಿತು. ಸಾಧ್ಯನೇ ಇಲ್ಲ. ನಮ್ಮ ಕಲ್ಚರಲ್ ಸೆಕ್ರೆಟರಿ ಲತಾ ಅವ್ರು ಇದಾರಲ್ಲ, ತುಂಬಾ ಸ್ಟ್ರಿಕ್ಟು. ಟೈಮ್ ಜಾಸ್ತಿ ತಗೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಥರ ಹಾಕಿ ಜಡ್ಜ್ ಬಿಡ್ತಾರೆ. ಹಂಗಿತ್ತಂದ್ರೆ ಒಂದು ಕೆಲಸ ಮಾಡ್ರಿ ಮೇಡಮ್, ಹೆಂಗೂ ಪೋರ್ಟ್ಲೆಂಡ್ ಕನ್ನಡ ಕೂಟದವರು ಈ ದೀಪಾವಳಿಗೆ ಮತ್ತೆ ಇವೆಂಟ್ ಮಾಡೇ ಮಾಡ್ತಾರೆ. ಅವಾಗ ಇದನ್ನು ಕಂಟಿನ್ಯೂ ಮಾಡೋಣ ನಮ್ಮ ಸ್ಕಿಟ್. ಸೂಪರ್ ಐಡಿಯಾ, ಸೈಡ್ ಬಿ. ಆದರೆ ಅಲ್ಲಿವರೆಗೆ ಏನು ಮಾಡೋದು? ವೆರಿ ಸಿಂಪಲ್. ಮ್ಯೂಸಿಕ್